ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಮಂಗಳೂರಿಗೆ ಬಂದು ಆಲ್ಮೋಸ್ಟ್ 16 ಇಯರ್ಸ್ ಆಯಿತು. 2009 ನಾನು ಇಲ್ಲಿಗೆ ಮಂಗಳೂರಿಗೆ ಬಂದದ್ದು. 16-17 ಇಯರ್ಸ್ ಆಗ್ತಾ ಬಂತು. ಸೊ ನಾನು ಇಷ್ಟು ವರ್ಷ ಇದ್ದದ್ದು ಹಾಸ್ಟೆಲಲ್ಲಿ ನಾನು ಸ್ಟಡಿ ಮಾಡುವಾಗ, ಆ್ಯಂಡ್ ನಾನು ವರ್ಕ್ ಮಾಡುವಾಗ ಪಿ ಜಿಯಲ್ಲಿ ಇದ್ದೆ ಇಷ್ಟು ತನಕ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಮನೆಗೆ ಶಿಫ್ಟ್ ಆಗಿದೆ. ಇದು ನಮ್ಮ ಮನೆ, ಆ್ಯಂಡ್ ಇದು ನಮ್ಮ ಹಾಲ್. ಇಸ್ 1 BHK ತಗೊಂಡು, ಅಂದರೆ ರೆಂಟಿಗೆ, ನಾಟ್ ಓನ್. ಆ್ಯಂಡ್ ದಿಸ್ ಇಸ್ ಅ ಬೆಡ್ರೂಮ್. ಎಲ್ಲ ಸೆಟ್ ಮಾಡಬೇಕಷ್ಟೇ, ಜಸ್ಟ್ ಶಿಫ್ಟ್ ಆಗಿದಷ್ಟೇ ಇವಾಗ. ಸೊ ಹಾಗಾಗೇನೇ ಇದೆ. ಏನು ಬೇಸಿಕ್ ನೀಡ್ಸ್ ಏನಿದೆ ಅದೆಲ್ಲ ಅಷ್ಟೇ ತೊಗೊಂಡಿದ್ದೇವೆ. ಈಗ ಕಿಚನಿಗೆ ನಮಗೆ ಮೇಯ್ನಾಗಿ ಏನೇನು ಬೇಕು, ಲೈಕ್ ರೈಸ್ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ಮತ್ತೇನಾದರೂ ರೋಸ್ಟ್ ಏನಾದರೂ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಗ್ಯಾಸ್ ಇಲ್ಲದ ಕಾರಣ ಇಂಡಕ್ಷನ್ ತೊಗೊಂಡಿದ್ದೇವೆ ಸದ್ಯಕ್ಕೆ ಇರಲಿ ಅಂತ ಹೇಳಿ. ಸೊ ಆ್ಯಂಡ್ ಆಲ್ಸೋ ಕೆಟಲ್ ಆ್ಯಂಡ್ ಆಲ್ ದೀಸ್ ಸಾಮಾನು ಅದು ಇದು ಅಂಥೇಳಿ. ಬಂದ ಮೊದಲನೇ ದಿನ ಫಸ್ಟಿಗೆ ಏನು ಮಾಡಬೇಕು, ದೇವರಿಗೆ ಕೈ ಮುಗಿದು ದೀಪ ಹಚ್ಚಿ ಹಾಲನ್ನು ಉಕ್ಕಿಸಬೇಕು. ಸೊ ಹಾಲನ್ನು ಉಕ್ಕಿಸಿದಾಯಿತು. ಹಾಲು ಉಕ್ಕಿಸಿದ ನಂತರ ಒಂದು ಪಾಯಸ ಮಾಡುವ ಅಂಥೇಳಿ ಸ್ವಲ್ಪ ಇದೇನೇ ಇಡ್ತಾರೆ ಇದಕ್ಕೆ, ಸೇಮಿಗೆಯನ್ನು ಚಂದ ಬ್ರೌನಿಷ್ ಈ ಕಲರ್ ನೋಡಿ ಈಗ ಬಂದಿದೆಯಲ್ಲ. ಸೊ ಈ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿ ಸೈಡಲ್ಲಿ ಇಡಬೇಕು. ಆದ ನಂತರ ಅದೇ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ, ಮತ್ತು ಇದು ಗೋಡಂಬಿ ದ್ರಾಕ್ಷಿ ಹಾಗೆ ಆ ಸೇಮಿಗೆ, ಮತ್ತು ಸ್ವಲ್ಪ ಎಲ್ಲ ಕುದಿ ಬಂದ ನಂತರ ಅದರ ಏಲಕ್ಕಿಯನ್ನು ಹಾಕಬೇಕು. ಏಲಕ್ಕಿ ಹಾಕಿದ್ರೆ ಚೆಂದ ಸ್ಮೆಲ್ ಬರ್ತದೆ. ಸೊ ಅದನ್ನು ಪ್ರಿಪೇರ್ ಮಾಡಿ ಅದೊಂಥರ ರೈಸ್ ಪ್ರಿಪೇರ್ ಮಾಡುತ್ತೆ. ಸೊ ರೈಸಿಗೆಲ್ಲ ತುಂಬ ಟೈಮ್ ಹಿಡಿತದೆ ಆಯಿತಾ. ಬಾಯ್ಲ್ಡ್ ರೈಸ್ ಆದರೆ ತುಂಬ ಟೈಮ್ ಹಿಡಿತದೆ, ವೈಟ್ ರೈಸ್ ಆದರೆ ಕಮ್ಮಿ ಟೈಮ್ ಹಿಡಿತದೆ. ಬಟ್ ಈಗ ವೈಟ್ ರೈಸ್ ತಿನ್ನಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಷ್ಟು ಹೀಟ್ ಇದೆ ಅಲ್ಲ ಮಂಗಳೂರಲ್ಲಿ. ಹಾಗೆ ದಿನ ನಾನೊಂದು ರೆಸಿಪೀಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ರೆಸಿಪೀಸ್ ಎಲ್ಲ ಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇಸಿಕ್ ಥಿಂಗ್ಸ್ ಇರುವಂಥ ಈಗ ಈ ಮನೇನ ನೆಕ್ಸ್ಟ್ ಹೇಗೆಲ್ಲ ಡೆಕೋರೇಟ್ ಮಾಡ್ತೇವೆ ಅಂತ ಹೇಳಿ ಸಹ ನಾನೆಲ್ಲ ಒಂದೊಂದಾಗಿ ಚೇಂಜಸ್ ಮಾಡ್ತಾ ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ಇದೆಲ್ಲ ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನೋಡಿ, ನಾನು ಟೈಮಿಂಗ್ಸ್ ಎಷ್ಟು ಗಂಟೆಗೆ ಇದ್ದೇನೆ ಅಂತ, 5:47ಗೆ ರೈಸ್ ಮಾಡ್ತಿದ್ದೇನೆ. ಸೊ ಇದನ್ನೆಲ್ಲ ಮಾಡಬೇಕಂದ್ರೆ ನಾನು ಎಷ್ಟು ಹೊತ್ತಿಗೆ ಎದ್ದಿದ್ದೇನೆ, 4:15ಗೆ ಎದ್ದಿದ್ದೀನಿ ಗೈಸ್, ಫಾರ್ ದ ಫಸ್ಟ್ ಟೈಮ್. ಓ ಮೈ ಗಾಡ್. ನಾನು ಇದೇ ಕೆಲಸ ಏನಾದರೂ ನನ್ನ ಮನೇಲಿ ಇಷ್ಟು ಬೇಗೆಲ್ಲ ಇದ್ದು ಮಾಡಿದರೆ ಉಂಟಲ್ಲ, ನಮ್ಮಮ್ಮ ನನಗೆ ಅವಾರ್ಡ್ ಕೊಡ್ತಾಯಿದ್ರು. ನಾನೊಂದು 7 ಗಂಟೆಗೆಲ್ಲ ಎದ್ದೇಳ್ತಾ ಇದ್ದೆ ಮನೇಲಿರುವಾಗ. ಸೊ ಏನು ಮಾಡೋಂಗಿಲ್ಲ, ನಾವು ತಿನ್ನಬೇಕಂದ್ರೆ ಮಾಡಲೇಬೇಕು. ಸೊ ದಿಸ್ ಈಸ್ ವಾಟ್ ಮೈ ವಿಡಿಯೋ ಈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮೀ. ಥ್ಯಾಂಕ್ ಯು, ಬಾಯ್.